ತೀರ್ಥಹಳ್ಳಿ ತಾಲೂಕು ಮಹಿಷಿ ಮಠದ ಉತ್ತರಾದಿ ಮಠದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಇದರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 21 ಜನರ ಕೈವಾಡವಿರೋದು ಕಂಡುಬಂದಿದೆ. ಈ ಮಾಹಿತಿಯನ್ನು ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏಪ್ರಿಲ್ 5ರಂದು ಈ ಘಟನೆ ನಡೆದಿತ್ತು. ಸದ್ಯ 12 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನೇರ್ಲೆ ಸುರೇಶ್, ಸತೀಶ್, ಪೃಥ್ವಿರಾಜ್, ಸಿರಿ, ಅಭಿಲಾಷ್, ರಾಕೇಶ್, ಭರತ್, ಗಿಡ್ಡ ಪವನ್, ರಮೇಶ್, ಡೈಮಂಡ್ ನವೀನ್, ದರ್ಶನ್, ಕರಿಬಸಪ್ಪ ಇವರೆಲ್ಲರೂ ಬಂಧಿತರಾಗಿದ್ದಾರೆ. ಪ್ರಮುಖ ಆರೋಪಿ ಶ್ರೀನಿವಾಸ್ ಆಲಿಯಾಸ್ ಸೀನಾನ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ. ಇನ್ನು ದರೋಡೆಗೆ ಬಳಸಲಾಗಿದ್ದಂಥ ಟಿಟಿ, ಸ್ಕಾರ್ಪಿಯೋ ಹಾಗೂ ಆಯುಧಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಏಪ್ರಿಲ್ 5ರಂದು ಮಹಿಷಿಯ ತುಂಗಾ ನದಿ ದಡದಲ್ಲೇ ಇರತಕ್ಕಂಥ ಉತ್ತರಾದಿ ಮಠದಲ್ಲಿ ಒಂದು ದರೋಡೆ ನಡೆದಿತ್ತು. 10 ಜನ ಮುಸುಕುದಾರಿಗಳು ಆಯುಧಗಳನ್ನು ಹಿಡಿದು ಆ ಮಠದ ಒಳಗೆ ಪ್ರವೇಶ ಮಾಡಿ ಅಲ್ಲಿ ದರೋಡೆಯನ್ನು ಮಾಡಿದರು. ಸರಿಸುಮಾರು 50,000 ರೂಪಾಯಿ ಹಣ, 5 ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳನ್ನು ಅವರು ಕದ್ಕೊಂಡು ಹೋಗಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಶ್ರೀನಿವಾಸ್ ಆಲಿಯಾಸ್ ಸೀನಾ ಈತನನ್ನು ಶಿಕಾರಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಜಾಗದಲ್ಲಿ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಆತನನ್ನು ಬಂಧಿಸುವಂಥ ಸಂದರ್ಭದಲ್ಲಿ ಆರೋಪಿಯ ಕಾಲಿಗೆ ಗುಂಡೇಟನ್ನು ಹಾಕಲಾಗಿದೆ. ಆತ ಪೊಲೀಸ್ ಸಿಬ್ಬಂದಿಯ ಮೇಲೆಯೇ ಹಲ್ಲೆಗೆ ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ಆತನ ಕಾಲಿಗೆ ಗುಂಡೇಟು ಹಾಕಿ ಆತನನ್ನು ಬಂಧಿಸಲಾಗಿತ್ತು. ಮಾಳೂರು ಪೊಲೀಸ್ ಠಾಣೆಯ PSI ಕುಮಾರ್ ಅವರು ಈ ಬಂಧನವನ್ನು ಮಾಡಿದರು, ಈ ಕಾರ್ಯಾಚರಣೆಯನ್ನು ಮಾಡಿದರು. ಆತ ಬಂಧನ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಥ್ರೂ ಈ ಪ್ರಕರಣದಲ್ಲಿ ಸಿಕ್ಕಿದೆ. ಒಟ್ಟು 12 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ SP ಮಿಥುನ್ ಕುಮಾರ್ ಅವರು ಸಂಪೂರ್ಣ ವಿವರವನ್ನು ಹೇಳಿದ್ದಾರೆ. ಉತ್ತರಾದಿ ಮಠದಲ್ಲಿ ದರೋಡೆ ನಡೆದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದ ದೃಶ್ಯದಲ್ಲಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಪಡೆದಿದ್ದರು. ಘಟನೆ ಹೇಗಾಯಿತು, ಏನಾಯಿತು ಅಂತಕ್ಕಂಥ ಮಾಹಿತಿಯನ್ನು ಆ ಉತ್ತರಾದಿ ಮಠದಲ್ಲಿ ಇದ್ದಂಥವರಿಂದ ಮಾಹಿತಿಯನ್ನು ಪಡೆದಿದ್ದರು. ನಂತರ ಬಹಳ ತ್ವರಿತಗತಿಯಲ್ಲಿ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಮಾಡಿದ್ದಾರೆ. 12 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೇವಲ 12 ಅಲ್ಲ, ಒಟ್ಟು 21 ಜನರ ಕೈವಾಡ ಇರೋದು ಗೊತ್ತಾಗಿದೆ. ಇನ್ನೂ 9 ಜನ ಆರೋಪಿಗಳ ಬಂಧನ ಆಗಬೇಕಾಗಿದೆ. ಮತ್ತು ಇವರು ವಾಹನವನ್ನು ಬಳಸಿದರು, TT ವಾಹನವನ್ನು ಬಳಸಿದರು, ಸ್ಕಾರ್ಪಿಯೋವನ್ನು ಬಳಸಿದರು. ಅದನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಮತ್ತು ಆಯುಧಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಹಾಗಾಗಿ ಶಿವಮೊಗ್ಗ ಪೊಲೀಸ್ ಇದೊಂದು ಭಾಳ ದೊಡ್ಡ ಬ್ರೇಕ್ ಥ್ರೂ, ಮಂಕಿ ಕ್ಯಾಪ್ ತರಿಸಿ ಕೃತ್ಯ ನಡೆದಿರೋ ಬರೋಬ್ಬರಿ 10 ಜನ ಡಕಾಯಿತರು ಅವತ್ತು ಹೋಗಿ ಅಲ್ಲಿ ದರೋಡೆಯನ್ನು ಮಾಡಿದ್ದು. ಹಾಗಾಗಿ ಭಾಳ ತ್ವರಿತವಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ, ತನಿಖೆಯನ್ನು ಮಾಡಿದ್ದಾರೆ. ಒಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಆತನನ್ನು ಶಿಕಾರಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಲಿಗೆ ಗುಂಡು ಹಾಕಿ ಆತ ಬಂಧನಕ್ಕೆ ಬಂದಾಗ ವಾರ್ನಿಂಗ್ ಕೊಟ್ಟರು ಸಹ, ಶರಣಾಗುವಂತ ಹೇಳಿದ್ರು ಸಹ ಶರಣಾಗದೇ ಇದ್ದಾಗ ಮತ್ತು ಪೊಲೀಸ್ ಸಿಬ್ಬಂದಿಯ ಮೇಲೆ ಸಂತೋಷ್ ಅವರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆತನ ಕಾಲಿಗೆ ಗುಂಡೇಟು ಹಾಕಿ ಆತನನ್ನು ವಶಕ್ಕೆ ಪಡೆಯಲಾಗಿತ್ತು. ಆತ ನೀಡಿದ ಮಾಹಿತಿಯ ಮೇಲೆ ಒಟ್ಟು 12 ಜನರನ್ನು ಬಂಧಿಸಲಾಗಿದೆ. ಇದೊಂದು ಶಿವಮೊಗ್ಗ ಪೊಲೀಸರಿಗೆ ಅತ್ಯಂತ ತ್ವರಿತವಾಗಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಘಟನೆ ಇದು. ಉತ್ತರಾದಿ ಮಠ, ತುಂಗಾ ನದಿಯ ದಡದಲ್ಲಿ ಇರ್ತಕ್ಕಂಥ ಮಹಿಷಿಯಲ್ಲಿರ್ತಕ್ಕಂಥ ಉತ್ತರಾದಿ ಮಠ, ಅಲ್ಲಿ ದರೋಡೆ ಮಾಡಿದಂಥ ಈ ಪ್ರಕರಣ ಏನಿದೆ ಭಾಳ ತ್ವರಿತವಾಗಿ ತನಿಖೆ ಮಾಡಿ ವಶಕ್ಕೆ ಪಡೆದಿದ್ದಾರೆ. 21 ಆರೋಪಿಗಳ ಕೈವಾಡ ಗೊತ್ತಾಗಿದೆ. 12 ಜನ ಈಗ ಬಲೆಗೆ ಬಿದ್ದಿದ್ದಾರೆ. ಉಳಿದವರು ಬೇಗ ಸಿಗ್ತಾರೆ. ಶಿವಮೊಗ್ಗ ಪೊಲೀಸರ ಈ ಕಾರ್ಯ ಶ್ಲಾಘನೀಯ. ಆರೋಪಿಯ ಎಡಗಾಲಿಗೆ ಗುಂಡೇಟನ್ನು ಹಾಕಲಾಗಿತ್ತು. PSI ಕುಮಾರ್
ಮಾಳೂರು ಪೊಲೀಸ್ ಠಾಣೆಯ PSI ಕುಮಾರ್ ಅವರು ಕಾಲಿಗೆ ಗುಂಡೇಟನ್ನು ಹಾಕಿದ್ರು. ಈ ಶ್ರೀನಿವಾಸ್ ಆಲಿಯಾಸ್ ಸೀನಾ ಈ ಪ್ರಕರಣದ ಪ್ರಮುಖ ಆರೋಪಿ. ಆತನೇ ಪತ್ತೆಯಾಗಿದ್ದ. ಮೊದಲು ಅವನಿಗೆ ಬಲೆಯನ್ನು ಬೀಸಲಾಗಿತ್ತು. ನಂತರ ಉಳಿದ ಆರೋಪಿಗಳು ಸಹ ಸಿಕ್ಕರು. ಒಟ್ಟು 12 ಜನ ಅರೆಸ್ಟ್. ಈ ಬಗ್ಗೆ SP ಮಿಥುನ್ ಕುಮಾರ್ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಗಾ ನದಿಯ ದಡದಲ್ಲಿ ಪ್ರಶಾಂತವಾದ ಒಂದು ಜಾಗದಲ್ಲಿ ಇರತಕ್ಕಂಥ ಉತ್ತರಾದಿ ಮಠ ಮಹಿಷಿಯಲ್ಲಿದೆ. ಆ ಮಹಿಷಿಯಲ್ಲಿ ದರೋಡೆ ನಡೆದಿತ್ತು. 10 ಜನ ಮುಸುಕುದಾರಿಗಳು ಬಂದು ದರೋಡೆಯನ್ನು ಮಾಡಿದ್ರು. ಏಪ್ರಿಲ್ 5ನೇ ತಾರೀಕು ಮುಸುಕುದಾರಿಗಳು ಒಂದು 10 ಜನರ ಗುಂಪು ದರೋಡೆಯನ್ನು ಮಾಡಿದ್ದು ಇಡೀ ತೀರ್ಥಹಳ್ಳಿ ತಾಲೂಕಿನಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿತ್ತು. ಈ ಕೃತ್ಯವನ್ನು, ಇಂಥ ಒಂದು ಸಂಘಟಿತ ದರೋಡೆ ಕೃತ್ಯವನ್ನು ಯಾರು ಮಾಡಿರ್ಬೋದು ಅಂತೇಳಿ. ಆದರೆ ಪೊಲೀಸರು ಬಹಳ ತ್ವರಿತವಾಗಿ ಕ್ರಮವನ್ನು ಕೈಗೊಂಡಿದ್ರು. ಒಬ್ಬ ಆರೋಪಿ ಸಿಕ್ಕ, ಶ್ರೀನಿವಾಸ್ ಆಲಿಯಾಸ್ ಸೀನಾ. ಆತನ ಕಾಲಿಗೆ ಗುಂಡೇಟನ್ನು ಹಾಕಿ ಆತನನ್ನು ಬಂಧಿಸಲಾಗಿತ್ತು. ಅಲ್ಲಿ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ 12 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಒಂದು ದೊಡ್ಡ ಬ್ರೇಕ್ ಥ್ರೋ ಸಿಕ್ಕಿತ್ತು ಶ್ರೀನಿವಾಸ್ ಅರೆಸ್ಟ್ ಆದಾಗ. ಈಗ ಆ ಸಂಪೂರ್ಣ ಮಾಹಿತಿಯನ್ನು SP ಮಿಥುನ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಘಟನೆ ಹೇಗಾಯಿತು, ಏನಾಯಿತು ಅಂತೇಳಿ.